ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಮುಗ್ದಿದೆ. ಸೊ ಏನೇನಾಯ್ತು ಮಂಡೇ ನೈಟ್ ರಾ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಬ್ಯಾಕ್ ಸ್ಟೇಜ್ ಇಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾ ಇರ್ತಾರೆ. ಅದೆಲ್ಲದೂ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪ್ರಾರಂಭದಲ್ಲೇ ಸಖತ್ತು ಕೋಪದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು. ರಿಂಗ್ ಒಳಗಡೆ ಬಂದ್ಬಿಟ್ಟು ಮೈಕಲ್ಲಿ ಅವರು ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ. ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ ಅವರು ಇಂಥ ಚಿಕ್ಕ ಸಿಟಿಗೆಲ್ಲದಕ್ಕೂ ಕೂಡ ಬರೋದಿಲ್ಲ. ಅಂಡ್ ಡ್ರೂ ಮ್ಯಾಕೆಂಟೈರ್ ನೀನು ನನ್ನ ಜೊತೆ ಯಾವ ರೀತಿ ಗೇಮ್ ನ ಆಡ್ತಾ ಇದೀಯ ಅಂದ್ರೆ ನಾನು ಎರೆನೆನ ಬಿಟ್ಟೋದಾಗ ನೀನು ಎರೆನಾಗೆ ಬರ್ತೀಯಾ. ನಿಜವಾಗ್ಲೂ ನನ್ನಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀಯಾ. ಅಂಡ್ ಡ್ರಗ್ ಅಡಿಕ್ಟು ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡ್ತಾರೆ. ಅಂಡ್ ಹೇಳ್ತಾರೆ ಇನ್ನೊಮ್ಮೆ ನೀನು ನನ್ನ ಕೈಗೆ ಏನಾದರೂ ಸಿಕ್ಕಿದ್ರೆ ನೀನು ನಾನು ಮತ್ತೊಮ್ಮೆ ಇಂಜುರಿ ಮಾಡಿ ಇನ್ನೊಂದು 10-20 ವರ್ಷ ನೀನು WWE ರಿಟರ್ನೇ ಆಗಬಾರ್ದು. ಆ ರೀತಿ ಮಾಡಾಕ್ತೀನಿ ನಿನ್ನ. ಅಂಡ್ ಡೇಮಿಯನ್ ಪ್ರೀಸ್ಟ್ ಬಗ್ಗೆ ಮಾತಾಡೋದಾದ್ರೆ ಡೇಮಿಯನ್ ಪ್ರೀಸ್ಟ್ ಎಂತ ಚಾಂಪಿಯನ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಡೇಮಿಯನ್ ಪ್ರೀಸ್ಟ್ ಒಬ್ಬ ಚಾಂಪಿಯನ್ಶಿಪ್ ಮೆಟೀರಿಯಲ್ಲೇ ಅಲ್ಲ. ಆದ್ರೂ ಕೂಡ WWE ಅವರು ಅವನ್ನ ಚಾಂಪಿಯನ್ ಮಾಡಿದ್ದಾರೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದ್ಬಿಟ್ಟು ನೀನು ಯಾವುದೇ ವಿಚಾರ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿಯ ಫೇಸ್ ಮುಂದೆ ಕಡೆ ಬಂದು ಹೇಳು. ಅಂಡ್ ನಿಜವಾಗ್ಲೂ ನೀನೇ ತುಂಬಾ ದಡ್ಡ ಅಂತ ಅನ್ಕೋತೀನಿ. ಯಾಕಂದ್ರೆ ರಸಲ್ ಮೇನಿಯಾ ತನಕ ನೀನು ತುಂಬಾನೇ ಹಾರ್ಡ್ ವರ್ಕ್ ನ ಮಾಡಿದೆ. ರಸಲ್ ಮೇನಿಯಾದಲ್ಲಿ ನೀನು ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ನು ಕೂಡ ಗೆದ್ಕೊಂಡೆ. ಬಟ್ ನೀನು ಸಿಎಂ ಪಂಕ್ ನ ಕೆಣ್ಕೋದಕ್ಕೆ ಹೋದೆ. ನೀನು ಚಾಂಪಿಯನ್ ಆಗಿ ಸುಮ್ನೆ ಹೋಗಿದ್ದಿದ್ರೆ ಇವತ್ತು ಕೂಡ ನೀನು ಚಾಂಪಿಯನ್ ಆಗಿರ್ತಾ ಇದ್ದೆ. ನೀನು ಸಿಎಂ ಪಂಕ್ ಅವ್ರನ್ನ ಕೆಣ್ಕೋದಕ್ಕೆ ಹೋದೆ. ಅಂಡ್ ಅದರಿಂದ ನನಗೆ ಆಪರ್ಚುನಿಟಿ ಸಿಕ್ತು. ಅಂಡ್ ನಾನು ನಿನ್ನನ್ನು ಸೋಲಿಸಿ ಹೊಸ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆದೆ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮನಿ ಇನ್ ದ ಬ್ಯಾಂಕ್ ಏನಾದ್ರೂ ಇರಲಿಲ್ಲ ಅಂದಿದ್ರೆ ನೀನು ನನ್ನ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನೀನು ನನ್ನನ್ನು ಸೋಲಿಸೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೌದಾ ನಾನು ನಿನಗೆ ಇನ್ನ ಒಂದು ಅವಕಾಶ ಕೊಡ್ತೀನಿ. ಯಾವುದಾದ್ರೂ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಆಗಿರ್ಬೋದು ಎಲ್ಲಾದ್ರೂ ಆಗಿರ್ಬೋದು ನಾನು ನಿನ್ನ ಜೊತೆ ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಚಾಲೆಂಜ್ ಏನೋ ಮಾಡಿದ್ದಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈಗ ಫೈಟ್ ಮಾಡುವಂತಹ ಸ್ಟೇಜ್ ಅಲ್ಲಿ ಇಲ್ಲ. ಯಾಕಂದ್ರೆ ಅವರು ಇಂಜುರಿ ಆಗಿದ್ದಾರೆ. ಸೊ ಫ್ಯೂಚರ್ ಅಲ್ಲಿ ನಮಗೆ ಇವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ಓಪನಿಂಗ್ ಸೆಗ್ಮೆಂಟ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಇಯೋಸ್ಕೈ ಹಾಗೆ ಶೇನಾ ಬೇಜ್ಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ತಮ್ಮ ಮೂನ್ ಸಾಲ್ಟ್ ನ ಯೂಸ್ ಮಾಡಿ ನಮ್ಮ ಶೇನಾ ಬೇಜ್ಲರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕಾರ್ಲಿಟೋ ಹಾಗೆ ಜಡ್ಜ್ಮೆಂಟ್ ಡೇ ಅವರು ನೋಡೋದಕ್ಕೆ ಸಿಗ್ತಾರೆ. ಲಿಟರಲಿ ನಮ್ಮ ಕಾರ್ಲಿಟೋ ಅವರ ಲುಕ್ ಚೇಂಜ್ ಆಗಿದೆ. ಅಂಡ್ ಹಳೆ ಲುಕ್ ವಾಪಸ್ ಬಂದಿದೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಆಮೇಲೆ ಅಲ್ಲಿಗೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಬರ್ತಾರೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ ನನಗೆ ಗೊತ್ತು ನಿಮ್ಮ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ ಅಂತ. ಬಟ್ ಈಗ ನಾವು ಜೊತೆಗೆ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಓಕೆ ನಾವಿಬ್ರು ಕೂಡ ಜೊತೆಗೆ ವರ್ಕ್ ಏನ ಮಾಡಬಹುದು. ಬಟ್ ನಾನು ಯಾವತ್ತೂ ಕೂಡ ಇವನ್ನ ನಂಬೋದಿಲ್ಲ ಅಂತ ಹೇಳ್ತಾರೆ. ಸೊ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನ WWE ಅವರು ನಮ್ಮ ಕಾರ್ಲಿಟೋ ಹಾಗೆ ಜಡ್ಜ್ಮೆಂಟ್ ಡೇ ಜೊತೆ ಪ್ಲಾನ್ ಮಾಡ್ತಾ ಇತ್ತು. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಸಂಪೂರ್ಣ ಪ್ರಯತ್ನನ ಮಾಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ. ಬಟ್ ಅವ್ರ ಕೈಯಲ್ಲಿ ಗಂತರ್ ಅವ್ರನ್ನ ಸೋಲಿಸೋದಕ್ಕೆ ಆಗೋದಿಲ್ಲ. ನಮ್ಮ ಗಂತರ್ ಅವರು ತಮ್ಮ ಸಬ್ಮಿಷನ್ ಮೂವ್ ನ ಯೂಸ್ ಮಾಡಿ ಕಾಫಿ ಕಿಂಗ್ಸ್ಟನ್ ಅವರ ಬಳಿ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಸೆಮಿಫೈನಲ್ಸ್ ಗೆ ಅಡ್ವಾನ್ಸ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ಅಕಿರಾ ಟೊಜಾವಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜಾಸ್ತಿ ಹೇಳೋದಕ್ಕಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ತಮ್ಮ ಫಿನಿಶರ್ ನ ಯೂಸ್ ಮಾಡಿ ಅಕಿರಾ ಟೊಜಾವಾ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಜೋಯಿ ಸ್ಟಾರ್ಕ್ ಅವರ ನಡುವೆ ಕೂಡ ಒಂದು ಟೂರ್ನಮೆಂಟ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರು ಜೋಯಿ ಸ್ಟಾರ್ಕ್ ಅವರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಓಟಿಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪೂರ್ತಿ ನಮ್ಮ ಚಾಟ್ ಗೇಬಲ್ ಅವರು ಹೇಳ್ತಾ ಇರ್ತಾರೆ ಓಟಿಸ್ ಅವರಿಗೆ ಈ ಮ್ಯಾಚ್ ಅಲ್ಲಿ ಕಾಮಿಡಿ ಮಾಡೋದಕ್ಕೆ ಹೋಗ್ಬೇಡ, ಸೀರಿಯಸ್ ಆಗಿ ಆಡು ಅಂತ. ಆದ್ರೂ ಕೂಡ ನಮ್ಮ ಓಟಿಸ್ ಅವರು ತಮ್ಮ ಬುದ್ಧಿನ ಎಲ್ಬಿಡ್ತಾರೆ. ಅವರು ಕ್ಯಾಟರ್ ಪಿಲ್ಲರ್ ಎಲ್ಲ ಹೊಡೆಯೋದಕ್ಕೆ ಹೋಗ್ತಾರೆ. ಹಂಗೆ ಹೊಡೆಬೇಕಾದ್ರೆ ಮಿಸ್ ಆಗಿ ನಮ್ಮ ಸ್ಯಾಮಿ
ಸ್ಯಾಮಿ ಝೈನ್ ಅವರು ಸಡನ್ ಆಗಿ ಒಂದು ಹಲವಾ ಕಿಕ್ ನ ಯೂಸ್ ಮಾಡಿ ಈ ಮ್ಯಾಚ್ ಅಲ್ಲಿ ಓಟಿಸ್ ನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮ್ಮ ಚಾಟ್ ಗೇಬಲ್ ಅವರು ಬಂದ್ಬಿಟ್ಟು ಓಟಿಸ್ ಅವರಿಗೆ ಕೆಪಾಲಕ್ಕೆಲ್ಲ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ನಮ್ಮ ಸ್ಯಾಮಿ ಝೈನ್ ಅವರು ಬಂದ್ಬಿಟ್ಟು ಚಾಟ್ ಗೇಬಲ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸಡನ್ ಆಗಿ ನಮ್ಮ ಚಾಟ್ ಗೇಬಲ್ ಅವ್ರನ್ನ ಓಟಿಸ್ ಅವರೇ ಬಂದು ಕಾಪಾಡ್ತಾರೆ. ಅವರು ಎತ್ಬಿಟ್ಟು ಹೋಗ್ತಾ ಇರ್ತಾರೆ. ಆದ್ರೂ ಕೂಡ ನಮ್ಮ ಚಾಟ್ ಗೇಬಲ್ ಅವರು ನಿನ್ನಿಂದಾನೇ ಈ ರೀತಿಯಲ್ಲಿ ಆಗಿದ್ದು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಓಟಿಸ್ ಅವರಿಗೆ ಸ್ಲ್ಯಾಪ್ ಮಾಡಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಚಾಟ್ ಗೇಬಲ್ ಅವರು ಮಾತ್ರ ಸೀರಿಯಸ್ ಆಗಿದ್ದಾರೆ ಅಂಡ್ ಅವ್ರ ಟೀಮ್ ಅಲ್ಲಿ ಇನ್ಯಾರು ಕೂಡ ಸೀರಿಯಸ್ ಆಗಿಲ್ಲ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಡಕೋಟಾ ಕಾಯ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ಕೂಡ ಇರ್ತಾರೆ. ಇನ್ನೇನು ನಮ್ಮ ಬೆಕ್ಕಿ ಲಿಂಚ್ ಅವರು ಗೆಲ್ಲಬೇಕು ಅನ್ನೋ ಒಂದು ಟೈಮ್ ಅಲ್ಲಿ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಮ್ಯಾಚ್ ಮುಗಿದ ಮೇಲೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲೈರಾ ವಾಲ್ಕೈರಾ ಅವರು ಬಂದ್ಬಿಟ್ಟು ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಹಿಂದೆಯಿಂದ ನಮ್ಮ ಲಿವ್ ಮಾರ್ಗನ್ ಅವರು ಬಂದ್ಬಿಟ್ಟು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಬೆಕ್ಕಿ ಲಿಂಚ್ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ನೋಡೋಣ ಗೈಸ್, ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬೆಕ್ಕಿ ಲಿಂಚ್ ನ ಸೋಲಿಸಿ ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಗೆ ಒಂದು ಫ್ಯಾಟಲ್ 4-ವೇ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. AOP ವರ್ಸಸ್ ಕ್ರೀಡ್ ಬ್ರದರ್ ವರ್ಸಸ್ ಜಡ್ಜ್ಮೆಂಟ್ ಡೇ ಹಾಗೆ ನಮ್ಮ ನ್ಯೂ ಕ್ಯಾಚ್ ರಿಪಬ್ಲಿಕ್ ಅವರ ನಡುವೆ. ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ಗಾಯ್ಸ್ ನಮ್ಮ ಟೈಲರ್ ಬಿಟ್ಟೆ ಅವರು AOP ನ ಎಗ್ಲು ಮೇಲೆ ಹಾಕೊಂಡು ಸುತ್ತುತ್ತಾ ಇರ್ತಾರೆ. ನಿಜವಾಗ್ಲೂ ನನಗಂತೂ ಶಾಕ್ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಬುಚ್ ಅವರು ನಮ್ಮ JD ಮೆಕ್ಡೊನಾಗ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅನೌನ್ಸರ್ ಟೇಬಲ್ ನ ಮುರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಕಾರ್ಲಿಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಲಿಟಾ ಅವರು ಬಂದ್ಬಿಟ್ಟು ಒಂದು ಬ್ಯಾಕ್ ಸ್ಟ್ಯಾಮರ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಬುಚ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊ ಬಂದ್ಬಿಟ್ಟು ನಮ್ಮ ಫಿನ್ ಬ್ಯಾಲರ್ ಅವರು ತಮ್ಮ ಫಿನಿಶರ್ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಅವರು WWE ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಲಿಟಾ ಅವರ ಹೆಲ್ಪ್ ಇತ್ತಲ್ಲ, ಇದರಿಂದ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಕೂಡ ಸಖತ್ತು ಖುಷಿ ಆಗ್ತಾರೆ ಅಂಡ್ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್ ನ ಕೂಡ ತಿಳಿಸ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ರಾನಾ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡ್ರ್ಯಾಗನೋ ಹಾಗೆ ಜೇ ಊಸೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಮ್ಯಾಚ್ ಕಡೆ ಬರೋದಾದ್ರೆ ನನಗಂತೂ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ WWE ಅವರು ನಮ್ಮ ಜೇ ಊಸೋನ ಮೈನ್ ಇವೆಂಟ್ ಜೇ ಊಸೋ ಅವರು ಅಂತ ಯಾಕೆ ಕರೀತಾ ಇದ್ದಾರೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮೈನ್ ಇವೆಂಟ್ ಅಲ್ಲಿ ನಮ್ಮ ಜೇ ಊಸೋ ಅವರು ಅಂತ ಅದ್ಭುತವಾದ ಮ್ಯಾಚಸ್ ಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಡ್ರ್ಯಾಗನೋ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರ್ಯಾಗನೋ ಅವರ ಫಿನಿಶರ್ಗೂ ಕೂಡ ನಮ್ಮ ಜೇ ಊಸೋ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಅವರು ಇನ್ನೂ ಒಂದು ಬಾರಿ ತಮ್ಮ ಫಿನಿಶರ್ ನ ಹಾಕೋದಕ್ಕೆ ಬರಬೇಕಾದ್ರೆ ಸಡನ್ ಆಗಿ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಜೇ ಊಸೋ ಅವರು ಡ್ರ್ಯಾಗನೋ ಅವರಿಗೆ ಅಂಡ್ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಡ್ರ್ಯಾಗನೋ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಸೆಮಿಫೈನಲ್ ಗೆ ನಮ್ಮ ಜೇ ಊಸೋ ಅವರು ಹೋಗ್ತಾ ಇದ್ದಾರೆ. ಲಿಟರಲಿ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಇಡೀ ಕ್ರೌಡ್ ನಮ್ಮ ಜೇ ಊಸೋ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಅದನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಅನ್ಕೊಂಡಿದ್ದೆ ಅರ್ಧ ಕ್ರೌಡ್ ನಮ್ಮ ಡ್ರ್ಯಾಗನೋ ಅವರಿಗೆ, ಅರ್ಧ ಕ್ರೌಡ್ ನಮ್ಮ ಜೇ ಊಸೋ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಬಟ್ ಜಾಸ್ತಿನೇ ಕ್ರೌಡ್ ನಮ್ಮ ಜೇ ಊಸೋ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಮಂಡೇ ನೈಟ್ ರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು. ಓಪನಿಂಗ್ ಅಲ್ಲಿ ಒಂದು ಸೆಗ್ಮೆಂಟ್ ಬಿಟ್ರೆ ಇನ್ನೆಲ್ಲ ಮ್ಯಾಚಸ್ ಗಳೇ ನಮಗೆ ನೋಡೋದಕ್ಕೆ ಸಿಕ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.